ಒಬ್ಬ ಹುಡುಗನು ಸುಮ್ಮನೆ ಕಿರಿಕಿರಿ ಮಾಡ್ತಾ ಇದ್ದ. ಅದನ್ನು ಸಹಿಸಲಾರದ ಅವನ ಅಮ್ಮ ಅವನನ್ನು ಹೊಡೆದರು. ಮಗನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಅಮ್ಮ ಕೋಪದಲ್ಲಿ ಇನ್ನೂ ಜೋರಾಗಿ ಹೊಡೆದಳು. ಆದರೆ ಮಗನು ಅಳುವುದು ಅವಳಿಂದ ಸಹಿಸಲಾಗಲಿಲ್ಲ. ಅವನನ್ನು ಎತ್ತಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡು, ಕ್ಷಮಿಸು ಮಗನೇ ಎಂದು ಪ್ರೀತಿಯಿಂದ ಅಂದಳು. ಮಗನು ಕೋಪದಿಂದ ಅಮ್ಮನ ಮಡಿಲಿನಿಂದ ಎದ್ದು ಪಕ್ಕದಲ್ಲಿದ್ದ ಒಂದು ಹಾಳೆಯನ್ನು ತೆಗೆದುಕೊಂಡು ಅದನ್ನು ಮಡಚಿ ಇಸುಕಿ ಅಮ್ಮನ ಕೈಗೆ ಕೊಟ್ಟು, ಅದನ್ನು ಬಿಡಿಸಿ ನೋಡ್ರಿ, ಕ್ಷಮಿಸು ಅಂತ ಹೇಳಿದರೆ ಅದು ಸರಿಯಾಗುತ್ತಾ? ಇಲ್ಲವಲ್ಲ, ಸಂಬಂಧಗಳು ಕೂಡ ಹೀಗೇ ಇರ್ತವೆ ಅಂದನು. ಮಗನು ಇಷ್ಟು ಮಾತಾಡುವಾಗ ಅಮ್ಮ ಸುಮ್ಮನೆ ಇರ್ತಾರಾ? ಮಗನನ್ನು ಹೊರಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರ ಸ್ಕೂಟಿ ಇತ್ತು. ಆಗ ಮಗನನ್ನು ನೋಡಿ, ಇಗೋ ಸ್ಟಾರ್ಟ್ ಮಾಡಲು ಆಗ್ತಿಲ್ವಲ್ಲ, ಅದಕ್ಕೆ 4-5 ಒದೆ ಕೊಡು, ಈಗ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಹೇಳುವುದನ್ನು ಕೇಳು, ನೀನು ಈ ಸ್ಕೂಟಿ ಥರನೇ ಹೊಡೆದರೆ ಅಷ್ಟೇ ಕಾರ್ಯ ನಡೀತದೆ. ಈ ತುಂಡು ಹಾಳೆ ನೀನಲ್ಲ, ನನಗೆ ಗೊತ್ತಿರದ ಉಪದೇಶ ನೀನು ಹೇಳುತ್ತಿರುವೆಯಾ? ನಾನು ನಿನಗೆ ಅಮ್ಮ ಅಂದಳು. ತಾಯಿಯ ಉಪದೇಶವನ್ನು ಬಿಡಬಾರದು. ಜ್ಞಾನೋಪದೇಶವು ಅಪರಂಜಿಗಿಂತಲೂ ಉತ್ತಮವಾಗಿದೆ. ಪ್ರಿಯರೇ, ಈ ಕಾಲದ ಮಕ್ಕಳಿಗೆ ತಾಯಿಯಾಗಬೇಕಾದರೆ ತಿಳುವಳಿಕೆ ಬೇಕು, ಜ್ಞಾನವೂ ಹಾಗೂ ಪ್ರೀತಿಯೂ ಬೇಕು. ಬೈಬಲ್ನಲ್ಲಿ ಸಹ ಆ ಕಾಲದಲ್ಲೇ ಇದು ತಿಳಿಸಲ್ಪಟ್ಟಿದೆ. ಆಕೆ ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲ್ಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಎಂದು. ನೀವು ಹೇಗೆ ನಿಮ್ಮ ಮಕ್ಕಳನ್ನು ಬೆಳೆಸುತ್ತಿರುವಿರಿ? ದೇವಜ್ಞಾನವು ಜೀವಕ್ಕೆ ನಡೆಸಿ ದೇವರ ಕಟಾಕ್ಷವನ್ನು ನೀಡುತ್ತದೆ. ಆದ್ದರಿಂದ ಮಕ್ಕಳನ್ನು ಪ್ರೀತಿಯಿಂದಲೂ ನೀತಿಯಿಂದಲೂ ಬೆಳೆಸೋಣವೇ?